ಆಹಾರ ಇಲಾಖೆಯು ಅನೇಕ ಕಲಬೆರಕೆ ತಿನಿಸುಗಳ ಮೇಲೆ ಸಮರ ಸಾರಿದೆ. ಇಡ್ಲಿ ಬಳಿಕ ಬಟಾಣಿಯನ್ನ ಗಂಭೀರವಾಗಿ ಪರಿಗಣಿಸಿದೆ. ಕರಿದ ಬಟಾಣಿಯಲ್ಲಿ ಮತ್ತಷ್ಟು ವಿಷಕಾರಿ ಅಂಶ ಇರೋದನ್ನ ಪತ್ತೆ ಮಾಡಲಾಗಿದ್ದು ಆತಂಕಕಾರಿ ಅಂಶ ಹೊರಬಿದ್ದಿದೆ. ಬಟಾಣಿಯಲ್ಲಿ ಒಂದಲ್ಲ ಎರಡು ಬಣ್ಣ ಬಳಕೆ. ಹಳದಿ ನೀಲಿ ಸೇರಿದ್ರೆ ಹಸಿರಾಯ್ತು ಕ್ರಿಸ್ಪಿ ಬಟಾಣಿ. ಟೇಸ್ಟಿ ಹಸಿರು ಬಟಾಣಿ ನೋಡಿದ್ರೆ ಬಾಯಲ್ಲಿ ನೀರೂರೋದಂತೂ ಗ್ಯಾರಂಟಿ. ಸ್ಪೈಸಿ ಕ್ರಿಸ್ಪಿ ತಿಂತಿದ್ರೆ ಆಹಾ, ಅದರ ಮಜಾನೇ ಬೇರೆ. ಎಣ್ಣೆ ಪ್ರಿಯರಿಗಂತೂ ಎಣ್ಣೆಯಲ್ಲಿ ಕರಿದ ಹಸಿರು ಬಟಾಣಿಯಂತೂ ಫೇವ್ರೇಟ್. ಒಂದು ಪೆಗ್ ಕುಡಿತಾ ಬಟಾಣಿ ಬಾಯಿಗೆ ಹಾಕೊಂಡ್ರೆ ಸೂಪರ್ ಕಾಂಬಿನೇಷನ್. ಆದರೆ ಈ ಹಸಿರು ಬಟಾಣಿ ಕೇವಲ ಹಸಿರು ಬಣ್ಣ ಮಿಕ್ಸ್ ಮಾಡಿದ್ರೆ ಮಾತ್ರ ಬಣ್ಣ ಬಂದಿಲ್ಲ. ಎರಡೆರಡು ಬಣ್ಣ ಮಿಕ್ಸ್ ಮಾಡಿದ್ರೆ ಹಸಿರು ಬಣ್ಣ ಬಂದಿದೆ ನೋಡಿ. ಇಷ್ಟು ದಿನ ಕೇವಲ ಹಸಿರು ಬಣ್ಣ ಬಳಸಲಾಗ್ತಿದೆ ಅಂದ್ಕೊಂಡಿದ್ವಿ. ಆದರೆ ಹಳದಿ ನೀಲಿ ಬಣ್ಣ ಮಿಕ್ಸ್ ಮಾಡಿದ್ರೆ ಹಸಿರು ಬಣ್ಣವಾಗಿ ಬದಲಾಗುತ್ತೆ. ಆ ಕೃತಕ ಬಣ್ಣವನ್ನ ಬಟಾಣಿಗೆ ಬಳಸಲಾಗ್ತಿದೆ ಎಂದು ಆಹಾರ ಇಲಾಖೆಯು ವರದಿಯನ್ನ ನೀಡಿದೆ. ಅಲ್ಲದೆ ಬಟಾಣಿಯಲ್ಲಿ ಬ್ರಿಲಿಯಂಟ್ ಬ್ಲೂ, ಟೆಟಾರ್ಜಿಯನ್ ಅಂದ್ರೆ ಹಳದಿ ಬಣ್ಣವಿರುವ ರಾಸಾಯನಿಕ ಇರೋದು ಪತ್ತೆಯಾಗಿದೆ. ಈ ಬ್ರಿಲಿಯಂಟ್ ಬ್ಲೂ ಹಾಗೂ ಟೆಟಾರ್ಜಿನ್ ಎರಡನ್ನ ಮಿಕ್ಸ್ ಮಾಡಿದ್ರೆ ಇದು ಹಸಿರು ಬಣ್ಣಕ್ಕೆ ರೂಪಾಂತರಗೊಳ್ಳುತ್ತೆ. ಇದನ್ನ ಕರಿದ ಬಟಾಣಿಯಲ್ಲಿ ಬಳಕೆಯಾಗ್ತಾ ಇದೆ. ಈ ಹಿನ್ನೆಲೆ ಇಷ್ಟು ದಿನ ಬಟಾಣಿಯಲ್ಲಿ ಕೇವಲ ಒಂದು ರಾಸಾಯನಿಕ ಕಲರ್ ಬಳಕೆಯಾಗುತ್ತೆ ಅನ್ನೋ ಮಾಹಿತಿ ಇತ್ತು. ಆದ್ರೀಗ ಎರಡು ಕಲರ್ ಬಳಕೆ ಆಗಿರೋದು ಆತಂಕಕ್ಕೆ ಕಾರಣವಾಗಿದೆ. ಅದರಲ್ಲಿ ಬ್ರಿಲಿಯಂಟ್ ಬ್ಲೂ ಮತ್ತೆ ಟಾರ್ಟಜೈನ್ ಇದೆ ಅಂತ ಪ್ರಮುಖವಾಗಿ ಕಾಣಿಸ್ತಾ ಇದೆ ಅಂತ ಬಂದಿದೆ. ಟಾರ್ಟಜೈನ್ ಏನಿದೆ, ಯಾವುದೇ ಫುಡ್ ಕಲರ್ ಡೈ ಅದ್ರ ಪ್ರಮಾಣ FSSAI ಕೊಟ್ಟಿರುವಂತ ನಿರ್ದಿಷ್ಟವಾದ ಪ್ರಮಾಣನ ಮೀರಿ ಅದನ್ನ ಯಾವುದೇ ತಯಾರಿಕೆನಲ್ಲಿ ಬಳಸಿದ್ರು ಅದು ಮನುಷ್ಯನ್ಗೆ ಹಾನಿಕಾರಕ. ಇನ್ನು ಈಗಾಗಲೇ ಕೆಲ ದಿನಗಳ ಹಿಂದೆಯೇ ಕರಿದ ಬಟಾಣಿಯನ್ನ ಪರೀಕ್ಷೆಗೆ ಒಳಪಡಿಸಿದಾಗ ಅದು ಅನ್ಸೇಫ್ ಅಂತ ಬಂದಿತ್ತು. ಬಟಾಣಿ ಸೇವಿಸೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನೋದನ್ನ ಹೇಳಲಾಗಿತ್ತು. ಆದ್ರೂ ಕೂಡ ನಗರದ ಅನೇಕ ಕಡೆಗಳಲ್ಲಿ ಬಟಾಣಿ ಸೇಲ್ ಮಾಡಲಾಗ್ತಾ ಇದೆ. ಹೃದಯ ಭಾಗ ಮೆಜೆಸ್ಟಿಕ್ನ ಅನೇಕ ಅಂಗಡಿಗಳಲ್ಲಿ ಬಟಾಣಿ ಮಾರಾಟ ಮಾಡಲಾಗ್ತಾ ಇದ್ದು, ಈ ಬಗ್ಗೆ ನ್ಯೂಸ್ 18 ನಿಂದ ರಿಯಾಲಿಟಿ ಚೆಕ್ ನಡೆಸಿದೆ. ಬಟಾಣಿಯಂತಹ ವಿಚಾರದಲ್ಲಿ ತುಂಬಾನೇ ಸೀರಿಯಸ್ ಆಗಿ ಒಂದು ಆಹಾರ ಇಲಾಖೆ ಕ್ರಮವನ್ನ ಕೈಗೊಂಡಿರುವ ಕಲರ್ ಬಳಕೆ ಒಂದು ಮಾಡುವಂತಹ ಅಂಶ ಕಂಡು ಬಂದಿದೆ ಅಂತ. ಆದ್ರೆ ಈಗ ಇನ್ನೂ ಕೂಡ ಸಂಪೂರ್ಣವಾಗಿ ಒಂದು ಇದನ್ನ ಕಂಪ್ಲೀಟ್ ಆಗಿ ಪರೀಕ್ಷೆ ಮಾಡಿ ಟೆಟಾರ್ಜನ್ ಅನ್ನುವಂತಹ ಒಂದು ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿರುವಂತದ್ದು ಕಂಡು ಬಂದಿರುವಂತದ್ದು. ಒಟ್ನಲ್ಲಿ ಬಟಾಣಿಯು ಅನ್ಸೇಫ್ ಅನ್ನೋದು ಗೊತ್ತಿತ್ತು. ಆದ್ರೀಗ ಮತ್ತಷ್ಟು ವಿಷಕಾರಿ ಅಂಶ ಪತ್ತೆಯಾಗಿದ್ದು ಸರ್ಕಾರ ಬಟಾಣಿಗೆ ಕಲರ್ ಹಾಕೋದನ್ನ ಬ್ಯಾನ್ ಮಾಡಲು ಸಿದ್ಧತೆ ಮಾಡಿಕೊಳ್ತಿದೆ. ಹಂಸ ಶ್ಯಾಮಲ, ನ್ಯೂಸ್ 18, ಬೆಂಗಳೂರು.